Welcome to Business Studies class 11 or first few. Today we will discuss about a beautiful topic of first chapter, business, trade and commerce, the concept of business and also as well as characteristics of business. So first one we learn about a concept of business. The term of business is derived from word busy. This business means being busy. So which means a business word derived from a word busy. Busy means we are engaged in some activities. So thus business means being busy. Business refer to the occupations in which people regularly engage in activities related to a purchase, production or a sale of goods and services with a view to earning a profit. ಸೊ ಏನಾಗುತ್ತೆ, ಈ ಬಿಸ್ನೆಸ್ ಅನ್ನೋ ಒಂದು ಶಬ್ದ ಬಂದಿರುವಂಥದ್ದು ಬಿಸಿ ಅನ್ನೋ ಒಂದು ಪದದಿಂದ. ಈ ಬಿಸಿ ಅಂತಂದರೆ ಬೀಯಿಂಗ್ ಬಿಸಿ. ಬಿಸಿ ಅಂದರೆ ಏನಂದರೆ ಯಾವಾಗಲೂ ಚಟುವಟಿಕೆಯಿಂದ ಇರೋದು ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಬಿಸ್ನೆಸ್ ರೆಫರ್ ಟು ದ ಆಕ್ಯುಪೇಷನ್ಸ್ ಇನ್ ವಿಚ್ ಪೀಪಲ್ regularly engage in activities related to the purchases or a sale of goods and services with a view to earning a profit. ಸೊ ಬಿಸ್ನೆಸ್ ಅಂತಂದ್ರೆ ಹೇಳಿ ಯಾವುದೇ ಒಂದು ಉತ್ಪಾದನೆ ಅಥವಾ ಕೊಂಡುಕೊಳ್ಳೋದು ಅಥವಾ ಮಾರಾಟ ಮಾಡೋ ಒಂದು ಪ್ರಕ್ರಿಯೆಯ ಮೂಲಕ ನಾವೇನು ಮಾಡುವಂಥದ್ದು ಚಟುವಟಿಕೆಯನ್ನು ನಿಭಾಯಿಸೋದು. ಅದರ ಉದ್ದೇಶ ಏನಾಗಿರಬೇಕು, ಅರ್ನಿಂಗ್ ಅ ಪ್ರಾಫಿಟ್. ಸೊ ರಿಮೆಂಬರ್ ಇಟ್, ಯಾವಾಗಲೂ ಬಿಸ್ನೆಸ್ಸಿನ ಉದ್ದೇಶ ಏನಾಗಿರಬೇಕು, ಪ್ರಾಫಿಟನ್ನು ಅರ್ನ್ ಮಾಡೋದೇ ಆಗಿರಬೇಕು. ಸೊ ಅದರಲ್ಲಿ ಏನಾಗಿರುವಂಥದ್ದು ಚಟುವಟಿಕೆಗಳಲ್ಲಿ ಎಂಗೇಜ್ ಆಗಿರುವಂಥದ್ದು. ಯಾವ ಥರದ ಚಟುವಟಿಕೆಗಳಲ್ಲಿ ಎಂಗೇಜ್ ಆಗಿರ್ಬೋದು ಅಂತಂದರೆ ಪರ್ಚೇಸ್, ಪ್ರೊಡಕ್ಷನ್. ಸೊ ಉತ್ಪಾದನೆಯ ಒಂದು ಚಟುವಟಿಕೆಯಲ್ಲಿರ್ಬೋದು ಅಥವಾ ಮಾರಾಟದ ಚಟುವಟಿಕೆಯಲ್ಲಿರ್ಬೋದು, ಸೇಲ್ ಆಫ್ ಗೂಡ್ಸ್, ಸರಕುಗಳ ಮಾರಾಟ ಇರ್ಬೋದು. ಆ್ಯಂಡ್ ಸರ್ವಿಸಸ್ ವಿತ್ ಅ ವ್ಯೂ ಟು ಅರ್ನಿಂಗ್ ಪ್ರಾಫಿಟ್, ಸೇವೆಗಳನ್ನು ಕೊಡೋದು ಆದರೆ ಅದು ಅರ್ನಿಂಗನ್ನು ಪ್ರಾಫಿಟ್ ಏನಾಗಿರುವಂಥದ್ದು ಲಾಭದ ಆಧಾರದ ಮೇಲೆ ಸೇವೆಗಳನ್ನು ಕೊಡೋದಿರ್ಬೋದು, ಸರಕುಗಳನ್ನು ಮಾರಾಟ ಮಾಡೋದು ಇರ್ಬೋದು. ಸೊ ಈ ಎಲ್ಲ ಚಟುವಟಿಕೆಗಳನ್ನು ಏನು ಮಾಡುವಂಥದ್ದು ಬಿಸ್ನೆಸ್ನಲ್ಲಿ ಇರುವಂಥದ್ದು. ಸೊ ಅದಕ್ಕೆ ನಾವು ಬಿಸ್ನೆಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದ ಪೀಪಲ್ ಅಂಡರ್ಟೇಕಿಂಗ್ ಅ ವೇರಿಯಸ್ ಆಕ್ಟಿವಿಟೀಸ್ ಟು ಸ್ಯಾಟಿಸ್ಫೈ ದರ್ ನೀಡ್ಸ್. Thus activities may be classified in two groups. So people undertake a various activities to satisfy their needs. ಏನಾಗಿರ್ತದೆ, ಜನರು ಏನು ಮಾಡ್ತಾರೆ, ತಮ್ಮ ಒಂದು ಅವಶ್ಯಕತೆಗಳನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಹಲವಾರು ಚಟುವಟಿಕೆಗಳಲ್ಲಿ ಯಾವಾಗಲೂ ಏನಾಗಿರ್ತಾರೆ, ತೊಡಗಿಕೊಂಡು ಇರ್ತಾರೆ. ಸೊ ಈ ಚಟುವಟಿಕೆಗಳನ್ನು ನಾವು ಎರಡು ರೀತಿಯಲ್ಲಿ ಕ್ಲಾಸಿಫೈಡ್ ಆಗಿ ಮಾಡ್ಬೋದು. ಫಸ್ಟ್ ಒನ್ ಈಸ್ ಎಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. So economic activities are those by which we can earn our livelihood, whereas non-economic activities are performed out of the sympathy, sentiment and patriotism. ಅದರನ್ನು ಎಕಾನಾಮಿಕ್ ಆಕ್ಟಿವಿಟೀಸ್ ಏನಾಗಿರುವಂಥದ್ದು ಅಂದರೆ ಆರ್ಥಿಕ ಚಟುವಟಿಕೆ. ಸೊ ಇದನ್ನು ನಾವು ಯಾಕೆ ಮಾಡ್ತೀವಿ ಅಂತಂದರೆ ಒಂದು ಪ್ರಾಫಿಟನ್ನು ಅರ್ನ್ ಮಾಡೋ ಉದ್ದೇಶದಿಂದ ಮಾಡುವಂಥದ್ದು. ಸೊ ನಾನ್ ಎಕಾನಾಮಿಕ್ ಆಕ್ಟಿವಿಟೀಸನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇದು ಎಮೋಷನ್ಸ್ಗಳ ಆಧಾರದ ಮೇಲೆ ಇರ್ಬೋದು, ಅಥವಾ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಬಗ್ಗೆ ಪ್ರೀತಿಯನ್ನು ತೋರಿಸೋದಿರ್ಬೋದು, ಕರುಣೆಯನ್ನು ತೋರಿಸೋದಿರ್ಬೋದು, ಅಥವಾ ತಾಯಿ ಮಕ್ಕಳಿಗೆ ತೋರಿಸೋದಿರ್ಬೋದು, ಅಥವಾ ರಸ್ತೆಯಲ್ಲಿ ಯಾರಿಗೋ ಒಬ್ಬರಿಗೆ ಹೆಲ್ಪ್ ಮಾಡೋದಿರ್ಬೋದು. ಸೊ ಇವೆಲ್ಲ ನಾನ್ ಎಕಾನಾಮಿಕ್ ಆ್ಯಕ್ಟಿವಿಟೀಸು. ಅಂದರೆ ಮನುಷ್ಯ ಏನು ಮಾಡ್ತಾನೆ ಅಂತಂದರೆ ತನ್ನ ದಿನನಿತ್ಯದ ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡ್ತಾನೆ, ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಾನೆ. ಸೊ ಆ ಚಟುವಟಿಕೆಗಳನ್ನು ನಾವು ಕ್ಲಾಸಿಫೈಡ್ ಅಂದರೆ ಎರಡು ರೀತಿಯಲ್ಲಿ ಕ್ಲಾಸಿಫೈಡ್ ಆಗಿ ಮಾಡಬಹುದು. ಫಸ್ಟ್ ಒನ್ ಎಕಾನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆ. ಇನ್ನೊಂದು ಆರ್ಥಿಕವಲ್ಲದ ಚಟುವಟಿಕೆ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಈಗ ಆರ್ಥಿಕ ಚಟುವಟಿಕೆಗಳನ್ನು ಫಾರ್ ಎಕ್ಸಾಂಪಲ್ ಅ ವರ್ಕರ್ ವರ್ಕಿಂಗ್ ಇನ್ ಅ ಫ್ಯಾಕ್ಟರಿ, ಅ ಡಾಕ್ಟರ್ ಆಪರೇಟಿಂಗ್ ಇನ್ ಹಿಸ್ ಅ ಕ್ಲಿನಿಕ್, ಅ ಮ್ಯಾನೇಜರ್ ವರ್ಕಿಂಗ್ ಇನ್ ಅ ಆಫೀಸ್ ಆ್ಯಂಡ್ ಟೀಚರ್ ಟೀಚಿಂಗ್ ಇನ್ ಅ ಸ್ಕೂಲ್ ಆರ್ ಡೂಯಿಂಗ್ ಟು ಅರ್ನ್ ದರ್ ಲೈವ್ಲಿಹುಡ್. ಸೊ ಇಲ್ಲೇನಾಗುತ್ತದೆ, ಎಕಾನಾಮಿಕ್ ಆಕ್ಟಿವಿಟೀಸಲ್ಲಿ ಫ್ಯಾಕ್ಟ್ರಿಯಲ್ಲಿ ವರ್ಕರ್ ಕೆಲಸ ಮಾಡೋದಿರ್ಬೋದು, ಅಥವಾ ಟೀಚರು ಶಾಲೆಯಲ್ಲಿ ಕಲಿಸೋದಿರಬಹುದು, ಡಾಕ್ಟರು ಕ್ಲಿನಿಕಲ್ಲಿ ಪೇಷಂಟ್ಸನ್ನು ನೋಡ್ಕೊಳ್ಳೋದಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ಎಕಾನಾಮಿಕ್ ಆಕ್ಟಿವಿಟಿ ಆಗುತ್ತೆ. ಯಾಕಂದರೆ ಈ ಎಲ್ಲ ಕೆಲಸಗಳನ್ನ ಮಾಡಿದಾಗ ಅವರಿಗೇನಾಗುತ್ತೆ, ನಿಗದಿತ ಒಂದು ಪ್ರಮಾಣದ ಒಂದು ಹಣ ಸಿಗುತ್ತೆ.
ಸೊ ಹಾಗಾಗಿ ಇವು ಎಕಾನಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇನ್ ಅದರ್ ಕೇಸಸ್, ಮದರ್ ಇನ್ ಕುಕ್ಕಿಂಗ್ ಇನ್ ಅ ಫುಡ್ ಇನ್ ಅವರ್ ಫ್ಯಾಮಿಲಿ. ಸೊ ನಮ್ಮ ತಾಯಿ ನಮಗೋಸ್ಕರ ಒಂದು ಅಡುಗೆನ ಮಾಡಿದ್ರೆ ಅದೇನಾಗೋದಿಲ್ಲ, ಎಕಾನಮಿಕ್ ಆ್ಯಕ್ಟಿವಿಟೀಸ್ ಆಗೋದಿಲ್ಲ. ದೆನ್ ಅ ಬಾಯ್ ಹೆಲ್ಪಿಂಗ್ ಓಲ್ಡ್ ಮ್ಯಾನ್ ಟು ಕ್ರಾಸ್ ದ ರೋಡ್. ಸೊ ಇದು ಅಂದರೆ ಏನು ಮಾಡುವಂಥದ್ದು, ರಸ್ತೆಯಲ್ಲಿ ಯಾರಿಗೊಬ್ಬರಿಗೆ ಒಬ್ಬ ಹುಡುಗ ಸಹಾಯ ಮಾಡುವಂಥದ್ದು, ಇವೆಲ್ಲ ಏನಾಗುತ್ತೆ ನಾನ್ ಎಕಾನಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರೆಯುವಂಥದ್ದು. ಇನ್ ಎಕಾನಮಿಕ್ ಆ್ಯಕ್ಟಿವಿಟೀಸ್ ಮೇ ಬಿ ಫರ್ದರ್ ಡಿವೈಡೆಡ್ 3 ಕ್ಯಾಟಗರೀಸ್. ಇನ್ ಎಕಾನಮಿಕ್ ಆ್ಯಕ್ಟಿವಿಟೀಸ್ ಏನಾಗುವಂಥದ್ದು, ಎಕಾನಮಿಕ್ ಆ್ಯಕ್ಟಿವಿಟೀಸ್ ಮೇ ಬಿ ಫರ್ದರ್ divided into 3 main categories. First one, business, then profession and employment. So business may be defined as an economic activity involving the production and the sale of goods and services undertaking motive of earning a profit by satisfying the needs of the society. So first one is business. So business is a maybe economic activities. Business is defined as an economic activity involving the production and sale of goods and services undertaking a motive of earning a profit by satisfying the human needs in a society. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ 3 ರೀತಿಯಲ್ಲಿ ಕ್ಲಾಸಿಫೈಡನ್ನು ಮಾಡ್ತೀವಿ, ಬಿಸ್ನೆಸ್ಸು, ಪ್ರೊಫೆಷನ್ನು ಆ್ಯಂಡ್ ಎಂಪ್ಲಾಯ್ಮೆಂಟು. ಸೊ ಬಿಸ್ನೆಸ್ ಅಂತಂದರೆ 1 by 1 ನೋಡ್ತಾ ಹೋಗುವ. ಫಸ್ಟ್ ಒನ್ ಬಿಸ್ನೆಸ್ ಕಾನ್ಸೆಪ್ಟ್. ಸೊ ಬಿಸ್ನೆಸ್ಸಲ್ಲಿ ಏನು ಆಗುವಂಥದ್ದು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಆ್ಯಕ್ಟಿವಿಟೀಸ್ ಟು ಅರ್ನಿಂಗ್ ಅ ಪ್ರಾಫಿಟ್ ಫಾರ್ ದಿ ಪರ್ಪಸ್ ಆಫ್ ದ ಹ್ಯೂಮನ್ ನೀಡ್ಸ್ ಇನ್ ಅ ಸೊಸೈಟಿ. ಸಮಾಜದಲ್ಲಿರುವಂತಹ ಮನುಷ್ಯನ ಅವಶ್ಯಕತೆಗೆ ಅನುಗುಣವಾಗಿ ಏನು ಮಾಡುವಂಥದ್ದು, ಕೊಳ್ಳುವಿಕೆ, ಮಾರಾಟ ಮಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ಳುವಂಥದ್ದು. ಸೊ ಅರ್ನಿಂಗ್ ಪ್ರಾಫಿಟನ್ನು ಮಾಡುವಂಥದ್ದು ಅಂದರೆ ಲಾಭಾಂಶವನ್ನು ಗಳಿಸುವಂಥದ್ದು. ಸೊ ಬಿಸ್ನೆಸ್. ದೆನ್ ನೆಕ್ಸ್ಟ್ we know about the character. In the next class we know about characteristics of business activities. I hope today sessions you will understand. If you are like this video, please subscribe.